ಸ್ನೇಹಿತರೆ, ನೀವು ನೋಡ್ತಾ ಇರೋದು ವರ್ಮಿ ಬ್ಯಾಗು 12 ಅಡಿ ಉದ್ದ, 4 ಅಡಿ ಅಗಲ, 2 ಅಡಿ ಹೈಟು. ಇದಕ್ಕೆ ಮಿನಿಮಮ್ ಅಂದ್ರೂ 15 ಕ್ವಿಂಟಲ್ ನಾವು ಕಸ, ಕಡ್ಡಿ, ಸಗಣಿ, ಒಣ ತ್ಯಾಜ್ಯ, ಹಸಿ ತ್ಯಾಜ್ಯ ತುಂಬಿದ್ರೆ ಕನಿಷ್ಠ ಅಂದ್ರೆ 3 ತಿಂಗಳಲ್ಲಿ ಇದು ನಮ್ಗೆ 1 ಟನ್ ಗೊಬ್ಬರ ಕೊಡುತ್ತೆ. 1 ಟನ್ ಅಂದ್ರೆ 10 ಕ್ವಿಂಟಲ್ ಗೊಬ್ಬರ ಬರುತ್ತೆ ನಮ್ಗೆ ಒಂದು. ಆಮೇಲೆ ನಾವು ಏನೇನ್ ಹಾಕ್ತಿವಿ ಅಂದ್ರೆ ಎಡೆಗೆ ಮೊಟ್ಟೆ ಹಾಕ್ತಿವಿ, ಅದ್ರ ಮೇಲ್ಗಡೆ ತೆಂಗಿನ ಗರಿ ಹಾಕ್ತಿವಿ, ಅದ್ರ ಮೇಲ್ಗಡೆ ಸ್ಲರಿ ಹಾಕ್ತಿವಿ, ಅದ್ರ ಮೇಲ್ಗಡೆ ಒಣ ತ್ಯಾಜ್ಯ ಹಾಕ್ತಿವಿ, ಸಗಣಿ ಹಾಕ್ತಿವಿ, ಅದ್ರ ಮೇಲ್ಗಡೆ ಹಸಿ ತ್ಯಾಜ್ಯಗಳು ಹಾಕ್ತಿವಿ, ಅದ್ರ ಮೇಲ್ಗಡೆ ಬಾಳೆ ದಿಂಡ ಕಟ್ಟಿ ಟೋಟಲ್ ಆಗಿ ಸಗಣಿ ಹಾಕ್ತಿವಿ. ಇಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ ಮೇನ್ ಮೀಥೇನ್ ಹಾರಿಸೋದೇ ಇಂಪಾರ್ಟೆಂಟ್. 15 ದಿವಸ ಮೀಥೇನ್ ಹಾರಿಸಬೇಕು, 15 ದಿವಸ ನಂತರ ಎರೆಹುಳ ಬಿಡಬೇಕು. ಎರೆಹುಳ ಬಿಟ್ಟು ಒಂದು 4 ದಿವಸ ನಂತರ ಎರೆಜಲ ಶುರು ಆಗುತ್ತೆ. ಇದು ಕನಿಷ್ಠ ಅಂತಂದ್ರೆ ನಾವು ಎರೆಹುಳ ಹೆಂಗಪ್ಪ ತೆಗೆಯೋದಂದ್ರೆ ನಾವು ಸ್ಲರಿ ಮಾಡಿ ಅದ್ರ ಮೇಲೆ ಹರಡೋದ್ರಿಂದ ಎರೆಹುಳ ತಕ್ಕೋಬಹುದು 3 ತಿಂಗಳು ಆದ್ಮೇಲೆ. ಇಲ್ಲ ಸಗಣಿ ಉಂಡೆಗಳನ್ನ ಅದ್ರ ಮೇಲೆ ಇಡ್ತಾ ಬಂದ್ರು ಎರೆಹುಳನ ತಕ್ಕೋಬಹುದು. ಲಾಸ್ಟ್ ಫೈನಲಿ ಕಲ್ಲಿ ಇಟ್ಕೋಬೇಕಾದ್ರೆ ಜಲ್ದಿ ಹಿಡಿಲೇಬೇಕು. ಎರೆಹುಳ ಬೇಕು ಅಂದ್ರೆ ಟೋಟಲ್ ಆಗಿ ಎರೆಹುಳ ಬೇಕು ಅಂದ್ರೆ ಫೈನಲಿ ಉಳಿದಿರೋ ಎರೆಹುಳ ತೆಗಿಬೇಕು ಅಂದ್ರೆ ನಾವು ಟೋಟಲ್ ಆಗಿ ಜಲ್ದಿ ಹಿಡ್ಕೋಬೇಕಾಗುತ್ತೆ. ಟೋಟಲ್ ಆಗಿ 90 ದಿವಸ ಬೇಕು. ಅದರಲ್ಲಿ 15 ದಿವಸ ಪ್ರೊಸೆಸ್ಗೆ ಅಂತ ಹೋಗುತ್ತೆ. ಇನ್ನು 75 ದಿವಸಕ್ಕೆ ಗೊಬ್ಬರ ರೆಡಿ ಆಗುತ್ತೆ. ಓಕೆನಾ? ನೀವು ಹಂಗೆ ಹತ್ರ ಬಂದು ತೋರಿಸಿ ಸರ್, ಇದರಲ್ಲಿ ಎರೆಹುಳ ಇದಾವೆ. ಓಕೆನಾ? ನೋಡಿ ತೋರಿಸಿ, ಎರೆಹುಳ ಇದಾವೆ ನೋಡಿ. ಹಸಿ ಸಗಣಿ ಹಾಕ್ದಾಗ ಎರೆಹುಳ ಸಿಕ್ಕಾಪಟ್ಟೆ ಬಂದ್ಬಿಡ್ತವೆ. ಅದಕ್ಕೆ ನಾನು ಹಿಂಗ್ ಗುಡ್ಡೆ ಇಕ್ಕಿದ್ರೆ ಈಗ ಬಂದು ಹಿಂಗೆ ಅಟ್ಯಾಕ್ ಆಗಿರ್ತಾರೆ ಎರೆಹುಳ. ಓಕೆನಾ? ಇದಾಯ್ತು. ಇಲ್ಲಿ ಫೈನಲಿ ಇಲ್ಲಿ ಬಂದು ಶೇಖರಣೆ ಆಗುತ್ತೆ ಎರೆಜಲ. ಯಾವುದೇ ಕಾರಣಕ್ಕೂ ನೀವು ಬ್ಯಾಗ್ ಕುಣಿಸಿದ್ರೆ ಹಿಂಗ್ ಡೌನಿಗೆ ಕುಣಿಸ್ಬೇಕು. ಈ ತರ ಇರ್ಬೇಕು ಸ್ಲೋಪ್ ಆಗಿ. ಹಿಂಗೆ ಸಮನ ಕುಣಿಸ್ಬಿಟ್ರೆ ನೀರು ಅಲ್ಲೇ ಸ್ಟಾಕ್ ಆಗಿ ಎರೆಹುಳ ಸಾಯಂತ ಹಿಂಗ್ ಡೌನ್ ಮಾಡಬೇಕು. ನೀವೆಲ್ಲೇ ಯಾವುದೇ ಜಾಗ ಕುಣಿಸ್ಕೊಳ್ಳಿ ಸ್ಲೋಪ್ ಇರಬೇಕು. ಸರ್, ಇದಕ್ಕೆ ಮೇನ್ ಬದ್ಧ ವೈರುಗಳು ಅಂತಂದ್ರೆ ಇಲಿ ಹೆಗಣ ಕಾಟ, ಆಮೇಲೆ ಸೀಮೆ ಇರುವೆ, ಆಮೇಲೆ ಸಣ್ಣ ಹಾವಿನ ಕಾಟ. ಅದಕ್ಕೆ ಪರಿಹಾರ ಏನ್ ಮಾಡ್ಕೋಬಹುದು ಅಂತಂದ್ರೆ ಈ ತರ ಗ್ಲಿಸಿರಿಯಾ ಸೊಪ್ಪು ಇರುತ್ತಲ್ಲ, ಈ ತರ ಗ್ಲಿಸಿರಿಯಾ ಸೊಪ್ಪನ್ನ ನಾವು ಹಿಂಗೆ ಮುರಿದ್ಬಿಟ್ಟು ತಗೊಂಡ್ ನೋಡ್ರಿ, ಗೊಬ್ಬರದ ಗಿಡ, ಈ ತರ ಗೊಬ್ಬರದ ಗಿಡ ಸೊಪ್ಪನ್ನ ಅಲ್ಡೋದ್ರಿಂದ, ನಾನು ಅದಕ್ಕೋಸ್ಕರನೇ ಬೆಳೆಸಿದ್ದೀನಿ. ಹಿಂಗೆ ಅಲ್ಡೋದ್ರಿಂದ ಯಾವುದೇ ಕಾರಣಕ್ಕೂ ಇಲಿ ಹೆಗಣ ಕಾಟ ಇರಲ್ಲ ಸರ್. ಈ ತರ ಸುತ್ತೂರು ಹರಡೋದ್ರಿಂದ, ಇದು ಕೆಟ್ಟ ವಾಸನೆ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಇಲಿ ಹೆಗಣ ಕಾಟ ಇರಲ್ಲ. ಅವಾಗ ನಮ್ ಬ್ಯಾಗ್ ಸೇಫ್ಟಿ. ಕನಿಷ್ಠ ಎಲ್ಲರೂ ಕೇಳ್ತಾರೆ ಈ ಬ್ಯಾಗ್ ತಗೊಂಡು ಎಷ್ಟು ವರ್ಷ ಇರುತ್ತೆ ಅಂತ. ನಾವ್ ಎಷ್ಟು ಸೇಫ್ಟಿ ಆಗಿ ಅದಕ್ಕೆ ಬರದಂತೆ ನೋಡ್ಕೊಂತೀವಿ ಅಷ್ಟು ಸೇಫ್ಟಿ ಆಗಿರುತ್ತೆ ಒಂದು. ಆಮೇಲೆ ಸೀಮೆನ ಏನು ಮಾಡಕ್ಕಾಗಲ್ಲ ಸರ್, ನ್ಯಾಚುರಲ್ ಆಗಿ ಏನು ಮಾಡಕ್ಕಾಗಲ್ಲ. ಇದು ಮೇಲ್ಗಡೆ ಬಂದ್ರು ಸೀಮೆಗಳು ಎರೆಹುಳುಗಳು ಸಿಗಲ್ಲ, ಒಳಗಡೆ ಹೋಗೋದ್ರಿಂದ ಏನೂ ತೊಂದರೆ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ಮೇನು ನೀವು ಅದು ಕೆಟ್ಟ ಹುಳ ಬರ್ತವೆ ಅವಕ್ಕೆ ನೀವು ಅದು ಕರ್ಬೇವಿನ ಸೊಪ್ಪು ಆಮೇಲೆ ಈ ಮರ್ಗೆನ್ಸಿನ ಸೊಪ್ಪನ್ನ ಹಾಕಬಹುದು. ಸುತ್ತೂರು ಹಾಕಿದ್ರೆ ಇದು ಒಳಗಡೆಗೆ ಹಾವು ಬರಲ್ಲ ಒಂದು. ಆಮೇಲೆ ಹಾವು ಕಾಟ ಜಾಸ್ತಿ, ಎರೆಜಲ ಎಲ್ಲಿರುತ್ತೋ ಅಲ್ಲೇ ಬರುತ್ತೆ ಹಾವು, ಕೆಟ್ಟ ಹಾವುಗಳು ಬರ್ತವೆ. ಅದಕ್ಕೆ ನಾನು ಏನ್ ಮಾಡ್ಕೊಂಡಿದ್ದೀನಪ್ಪ ಅಂದ್ರೆ ಈಗ ಮರ್ಗೆನ್ಸಿನ ಸೊಪ್ಪು ಹಾಕಿದ್ದೀನಿ. ನೀವು ತೋರಿಸಬಹುದು, ಇದೆಲ್ಲ ಎಲ್ಲ ಒಣಗಿ ಹೋಗುತ್ತೆ. ಇದು ಮರ್ಗೆನ್ಸಿನ ಸೊಪ್ಪು. ಮರ್ಗೆನ್ಸಿನ ಸೊಪ್ಪನ್ನ ಸುತ್ತೂರು ಹರಡೋದ್ರಿಂದ ಕೆಟ್ಟ ವಾಸನೆಗೆ ಹಾವುಗಳು ಬರಲ್ಲ ಯಾವುದೇ ಕಾರಣಕ್ಕೂ ಒಂದು. ಆಮೇಲೆ ಇಲ್ಲಿ ತೋರಿಸಬಹುದು ನೀವು, ಇದು ಟೋಟಲ್ ಆಗಿ 90 ದಿವಸ ಒಳಗಡೆ ನಮ್ಗೆ ಈ ತರ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ.